ದೇಶದಲ್ಲಿ ಇಂಡಿಗೋ ಕಂಪನಿಯ ವಿಮಾನಗಳ ಸಂಚಾರ ಸ್ಥಗಿತದಿಂದಾಗಿ ಕೋಲಾಹಲ ಎದ್ದಿದೆ. ದೇಶವ್ಯಾಪಿ ಇರುವ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಜನ ಬಸವಳೆದು ಹೊರಟೋಗಿದ್ದಾರೆ. ಕಾರಣ ಅವರಿಗೆ ಇದನ್ನು ಹೇಳಿಲ್ಲ. ಈಗ ಬಿಳಿ ಚರ್ಮದ ತೊಗಲಿನ ದುರಾಸೆಗೆ ಬಿದ್ದು ಮುಖ್ಯಸ್ಥರನ್ನಾಗಿ ನೇಮಿಸ್ಕೋತಾರೆ. ಅವನು ಯಾವನೋ ಒಬ್ಬ ಬಂದು, ನಾನು ಭಾಳ ಸ್ಪೆಸಿಫಿಕ್ ಆಗಿ ವಚನದಲ್ಲಿ ಹೇಳ್ತಿದ್ದೀನಿ, ಯಾಕಂದರೆ ಜನರು ಗೋಳಾಟ ಆ ಪ್ರಮಾಣದಲ್ಲಿದೆ. ಯಾಕಂದರೆ ಮೋದಿ ಏನು ಮಾತಾಡಲ್ಲ ಈ ವಿಚಾರ ಎಲ್ಲ, ಅವ್ರದ್ದೇ ಓನ್ ಏರ್ಕ್ರಾಫ್ಟ್ ಇದೆ, ಹಾಗಾಗಿ ಅವ್ರಿಗೇನು ಸಮಸ್ಯೆ ಇಲ್ಲ. ಅವ್ರೇನು ಮಾತಾಡಲ್ಲ ಈ ವಿಚಾರ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಲಕ್ಷಾಂತರ ಜನ ಆಡ್ತಿದ್ದಿದ್ದು ಗೋಳಿಗೆ ಹೇಳ್ತಿರೋದು. ಅವನು ಯಾವನೋ ಬಂದು ಈಗ ಹೇಳ್ತಾನೆ ತಾಂತ್ರಿಕ ಸಮಸ್ಯೆ ಅಂತ ಬುರುಡೆ ಬಿಡ್ತಾನೆ. ಅಯೋಗ್ಯನ ತಗೊಂಬಂದು ಕತ್ತರಿಸ್ಬಿಡಬೇಕು ಅನಿಸುತ್ತೆ ಒಂದೊಂದ್ಸರಿ ಇಂಥವ್ರನ್ನೆಲ್ಲ ನೋಡಿದಾಗ. ಇವ್ರ ಮನೆಯಲ್ಲಿ ಆಗಬೇಕು. 20 ವರ್ಷಗಳಲ್ಲಿ ಅತ್ಯಂತ ಕಠಿಣಕರ ಪರಿಸ್ಥಿತಿ ಇದು. ಕಾರಣ ಯಾಕೆ ಹೀಗಾಯಿತು? ಸಾಮಾನ್ಯವಾಗಿ ವಿಮಾನಯಾನದಲ್ಲಿ ಏನಾರು ಆದರೆ ಅದು ಸಿರಿವಂತರ ಸಮಸ್ಯೆ, ದುಡ್ಡಿದ್ದವ್ರು ಹೋಗೋ ಅಂಥದ್ದು ಅನ್ನೋದು ಒಂದು ಭಾವನೆ. ಆದರೆ ಆಗಿಲ್ಲ. ಇವತ್ತಿನ ಹೊಸ ಭಾರತ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ತೀರಾ ಬಡವರು ಈಗಲೂ ಹೋಗದೆ ಇರ್ಬೋದು. ಅದರಲ್ಲೂ ಅರ್ಜೆಂಟ್ ಇರೋರು, ತೀರಾ ಬಡವತನದಲ್ಲಿದ್ದವರು, ಅರ್ಜೆಂಟ್ ಇದ್ದವರು, ಆಯ್ತಪ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ವಿಮಾನದಲ್ಲಿ ಹೋಗಿ ಬಂದ್ಬಿಡೋಣ, ಬೇಗ ಅದನ್ನು ಮುಗಿಸ್ಬಿಡೋಣ ಅಂದರೆ ಸಾವು ಈ ಥರದ್ದೆಲ್ಲ ಇದ್ದಾಗ ಅದಕ್ಕೆ ಹೋಗ್ತಾರೆ. ಹಾಗಾಗಿ ಇಟ್ಸ್ ನೋ ಲಾಂಗರ್ ಸಿರಿವಂತರು, ಹಾಗೆ ಉಳ್ಕೊಂಡಿಲ್ಲ. ಅದು BJP ಬುರುಡೆ ಬಿಡುತ್ತೆ ಮಧ್ಯಮ ವರ್ಗದವ್ರದ್ದಂತೆ. ಅಯೋಗ್ಯರು ತಗೊಂಬಂದು ಒಬ್ಬ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಯಾರೋ ಒಬ್ಬ ಯೂಸ್ಲೆಸ್ ಮಿನಿಸ್ಟ್ರನ್ನ ಹಾಕಿದ್ದಾರೆ. ಆ ಮಿನಿಸ್ಟ್ರಿನ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಮಗ ಬುರುಡೆ ಬಿಡ್ತಾರೆ ಕೂತ್ಕೊಂಡು ಒಂದು ಕಡೆ. ವಿಶಾಖಪಟ್ಟಣಂ ಬನ್ನಿ, ನಮ್ಮೂರು ನೋಡಿ, ಅವ್ರು ಕ್ರಮ ತಗೊಳಿದ್ರೆ ಕರ್ನಾಟಕದವ್ರು ನಾನೇನು ಮಾಡೋಕ್ಕಾಗತ್ತೆ, ನೀನು ಪಕ್ಷದ ಮಿನಿಸ್ಟರ್ ಏನು ಕತೆ ಕಾಯ್ತಾ ಇದ್ದಾನೆ ಅಂತ ಕೇಳಬೇಕು ಯಾವನಾರ ಒಬ್ಬ. ಯೋಗ್ಯತೆಗೆ ಇವ್ರಿಗೆ ನೆಟ್ಟಿಗೆ ವಿಮಾನ ಓಡಿಸೋ ಕಂಪನಿಗಳನ್ನು ನಿಗ್ರಹಿಸಕ್ಕೆ ಬರದೇ ಇರೋರುಗಳು ದೊಡ್ಡದಾಗಿ ಏನೋ ಕಟ್ಟಿಬಿಡ್ತಾರಂತೆ ದೇಶನ. ದಿನಕ್ಕೆ 2200 ವಿಮಾನಗಳನ್ನು ನಡೆಸೋ ಈ ಕಂಪನಿ, ಇದೆಲ್ಲ ಮನಾಪಲಿಯ ಏಕಸ್ವಾಮ್ಯತೆಯ ಪರಿಣಾಮಗಳು. ಇವೆಲ್ಲ ಯಾವಾಗ ಸರ್ಕಾರಗಳು ಏಕಸ್ವಾಮ್ಯತೆ ಕಡೆಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ, ಹೇಸಿಗೆ ತಿನ್ಕೊಂಡು, ಆಗ ಇದರ ಪರಿಣಾಮಗಳು ಇವೆಲ್ಲ. ಇನ್ನೂ ಕಾದಿದೆ ನಿಮಗೆ ಆಟಗಳು, ಈ ಏಕಸ್ವಾಮ್ಯತೆಯ ಆಟಗಳು ಎಲ್ಲ ಮನಾಪಲಿಯ ಆಟಗಳ ಪರಿಣಾಮ. ಇದು ಅನುಭವಿಸ್ಬೇಕಾಗಿರೋದು. 10% ಏರುಪೇರು ಆದರೆ ಸಾಕು, ಅಷ್ಟಾಗಿದೆ ಈಗ. ದೆಹಲಿ ಏರ್ಪೋರ್ಟಲ್ಲಿ ಒಂದು ಕಡೆಯಲ್ಲಿ ಚಳಿ, ಒಂದು ಕಡೆ ವೆದರ್ ಸರಿ ಇಲ್ಲ, ಒಂದು ಕಡೆ ಇನ್ನೊಂದು ಮತ್ತೊಂದು. ಪಾಪ ಜನ ಹೋಗಲಿ, ಹಾಳಾಗಿ ಹೋಗಲಿ, ಅವನು ಅನ್ನ ತಿಂತಾನೋ ಏನು ತಿಂತಾನೋ ಅವನು, ಆ CEO ಕಂಪನಿನವನು. ಮೊದಲಾದರೂ ಹೇಳಕ್ಕೆ ಏನು ರೋಗ ಬರ್ತಿತ್ತು ಆ ಪ್ರಾಣಿಗೆ. ವಿಮಾನ ನಿಲ್ದಾಣಕ್ಕೆ ಹೋದ್ಮೇಲೆ ಜನಗಳು ಮೊಬೈಲಲ್ಲಿ ಬರ್ತಾ ಇದೆ ಎಲ್ಲರಿಗೂ, ನಿನ್ನ ವಿಮಾನ ಇಲ್ಲ, ನಿನ್ನ ವಿಮಾನ ಇಲ್ಲ, ನಿನ್ನ ವಿಮಾನ ಇಲ್ಲ ಅಂತ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ ಮೇಲೆ ಗೊತ್ತಾಗ್ತದೆ. ಅದಾದಮೇಲೆ ಆಮೇಲೆ ಧರ್ಮಕ್ಕೆ ಕೊಡೋರ ಥರ ರೀಫಂಡ್ ಕೊಡ್ತಾನೆ. ನಿಮ್ಮ ಅಪ್ಪನ ಮನೆ ದುಡ್ಡು ಧರ್ಮಕ್ಕೆ, ಅಯೋಗ್ಯ, ನೀನು ದುಡ್ದಿದ್ಯಾ ಬೆವರು ಸುರಿಸ್ಕೊಂಡು. ಏನ್ರಿ ದೇಶ ಹಿಂಗಾಗೋಯ್ತು, ಬರೀ ಬುರುಡೆ ಬಿಡ್ತೀವಲ್ರಿ. ದೇಶ ಹಂಗಾಗೋಗಿದೆ, ಹಿಂಗಾಗೋಗಿದೆ. ಒಂದು ಯೋಗ್ಯತೆಗೆ ನೆಟ್ಟಿಗೆ ಇದನ್ನು ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಈಗ ಬರೀ ಅವನು ಸುಳ್ಳು ಹೇಳ್ತಿದ್ದಾನೆ. ಅದನ್ನು ಕೇಳಿಸ್ಕೊಂಡು ಘನಂದಾರಿ ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ. ಅವ್ರಿಗೆ ಬೇಕಾಗಿರೋದೇನು ಪಾಲಿಟಿಕ್ಸು, ಅವ್ರಿಗೆ ಬೇಕಾಗಿರೋದೇನು ಜಮ್ಮು ಕಾಶ್ಮೀರ ತೋರಿಸ್ಬಿಟ್ರೆ ಆಯಿತು, ಪಾಕಿಸ್ತಾನ ತೋರಿಸ್ಬಿಟ್ರೆ ಆಯ್ತಪ್ಪ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವ್ರಿಗೆ ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ ಅವ್ರಿಗೆ. ಇನ್ನು ನನ್ನ ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ತಂದೆ ಒಬ್ಬರು ಹೋಗಿ ದೆಹಲಿ ಏರ್ಪೋರ್ಟಲ್ಲಿ ಸಿಬ್ಬಂದಿ ಕೇಳಿದ್ರೆ ಅವ್ರು ಇಲ್ಲ ಅಂದಾಗ ಅವ್ರಿಗೆ ಕೋಪ ಬಂದೋಗಿದೆ. ಆಲ್ ರೈಟ್, ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಸ್ಯಾನಿಟರಿ ಪ್ಯಾಡನ್ನು ಸಿಬ್ಬಂದಿ ಯಾರೋ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ ನಾನು ನಿರೀಕ್ಷೆಯನ್ನು ಮಾಡಲ್ಲ, ನಾವು ಒಪ್ಕೋತೀನಿ ಬೇಕಾದರೆ. ಆದರೆ ಯಾವ ಅಸಹಾಯಕ ಸ್ಥಿತಿಗೆ ತಂದೆ ಅಥವಾ ತಾಯಿ ಅಥವಾ ಅಲ್ಲಿರೋ ಹೋಗಿರೋ ಜನ ತಲುಪಿದಾರಲ್ಲ ಹಾಕೊಳ್ಳಿ, ಅವ್ರಿಗೇನಿದೆ ಆಯ್ಕೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಸ್ಯಾನಿಟರಿ ಪ್ಯಾಡ್ ಅವ್ನ ಜಾಬಲ್ಲಿ ಇಟ್ಕೊಂಡು ತಗೊಳ್ಳಿ ಸರ್ ಅಂತ ಯಾರಮ್ಮೆ ಲೇಡಿನೋ, ಗಂಡಸರು ಇಟ್ಕೊಳ್ಳಲ್ಲ ಬಿಡಿ, ಹೆಂಗಸರ್ತಾನೆ. ಗಂಡಸ್ರದ್ದು ಈಗ ಬಂದಿದೆ, ಗಂಡಸ್ರದ್ದು ಬಂದಿಲ್ಲ ಅನ್ಕೋಬೇಡಿ, ವಯಸ್ಸಾದವ್ರುಗಳಿಗೆ ಈಗ ಅದೂ ಇದೆ. ಅದೇನು ಅವಮಾನ ಏನಿಲ್ಲ ಅದರಲ್ಲಿ ಯಾರೋ ಅವಮಾನ ಪಡಬೇಕಾಗಿಲ್ಲ ಅದನ್ನ ಬಳಕೆಯಲ್ಲಿ. ಆದರೆ ಯಾರು ಇಟ್ಕೊಂಡಿರಲ್ಲ. ಬಟ್ ಆ ತಂದೆ ಪರಿಸ್ಥಿತಿ ನೋಡಿ ಯಾವ ಲೆವೆಲ್ಗೆ ಬಂದಿದೆ ಪಾಪ ಅಂತ. ಏನೋ ಇನ್ನು ಬೆಂಗಳೂರು ಹೊರತಾಗಿಲ್ಲ, ಬೆಂಗಳೂರೇ ಹೈಯೆಸ್ಟ್ ಹೊಡೆಸ್ಕೊಂಡಿರೋದು, 100 ಚಿಲ್ಲರೆ ವಿಮಾನಗಳು. ರೈಲ್ವೆ ಸ್ಟೇಷನ್ಗಿಂತ ಕಡೆಯಾಗಿ ಹೋಗಿತ್ತು. ರೈಲ್ವೆ ಸ್ಟೇಷನ್ಗೆ ಯಾಕೆ ಹೋಲಿಕೆ ಮಾಡ್ತೀರಿ? ಪಾರ್ಲಿಮೆಂಟ್ ಥರ ಆಗಿತ್ತು ಅಂತ ಹೇಳಿ. ರೈಲ್ವೆ ಸ್ಟೇಷನ್ಗೆ ಯಾಕ್ರಿ ಹೋಲಿಕೆ ಮಾಡ್ತೀರಿ? ರೈಲ್ವೆ ಸ್ಟೇಷನ್ ಚೆನ್ನಾಗೇ ಇದೆ, ಕಚಡಗಳಿದ್ದಾರಲ್ಲ ಆ ಥರ ಪಾರ್ಲಿಮೆಂಟ್ ಥರ ಆಗಿತ್ತು ಅಂತ ಹೇಳಿ. 3 ಹೊತ್ತು ಬಡ್ಕೊಂಡು ಪುಕ್ಕಟ್ಟೆ ನಮ್ಮ ದುಡ್ಡನ್ನು ತಿನ್ಕೊಂಡು
ಸಭೆ ಸದನವನ್ನು ನಡೆಸದೆ ಬುರುಡೆ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ ಆ ಥರ ಇತ್ತು ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಯಾಕೆ ಹೋಲಿಕೆ ಮಾಡ್ತೀರಿ ಅದನ್ನು? ಇನ್ನು ರೈಲ್ವೆ ಸ್ಟೇಷನ್ಗೆ ಸೂಟ್ ಕೇಸ್ಗಳ ರಾಶಿ ರಾಶಿ, ಎಲ್ಲಿ ನೋಡಿದ್ರು ಜನ ಜನ ಜನ. ಯಾಕೆ ಬರ್ತಾರೆ? ಮೊದಲೇ ಹೇಳ್ತಾ ಇಲ್ಲ ಇವರು. ಜನ ನೀರಿಲ್ಲ, ನಿದ್ದೆ ಇಲ್ಲ, ಪಾಪ ಊಟ ಇಲ್ಲ. ಅವನು ಕಚಡ ಕಂತ್ರಿ ಅವನು. ಯಾವನು ಸತ್ಯವಾಗ್ಲೂ ಹೇಳ್ತೀನಿ, ಯಾವ ದೇಶದಲ್ಲೂ ಜನ ಇದನ್ನೆಲ್ಲ ಸಹಿಸ್ಕೋತಿರ್ಲಿಲ್ಲ. ರೋಡ್ಗೆ ಬಂದು ಬುರುಡೆ ಕೆತ್ಬಿಡ್ತಿದ್ರು ಬೇರೆ ದೇಶಗಳಾಗಿದ್ದಿದ್ರೆ. ಇಷ್ಟಾದ್ರೂ ಜನ ಇನ್ನೂ ಸುಮ್ಮನಿದ್ದಾರೆ. ಸ್ನ್ಯಾಕ್ಸ್ ಕೊಡ್ತಾನಂತೆ, ಕಚಡ ತಗೊಂಬಂದು ಬರಬಾರ್ದು ಪದಗಳು ಬರುತ್ತೆ ನನಗೆ ಬಾಯಲ್ಲಿ. ಸ್ನ್ಯಾಕ್ಸ್ ಕೊಡ್ತಾನಂತೆ. ನಿನ್ನ ಹೆಂಡತಿ ಕೊಡು ತಗೊಂಡೋಗಿ ಸ್ನ್ಯಾಕ್ಸನ್ನು, ಅವಳು ಕೊಡು 3 ದಿನ ಸ್ನ್ಯಾಕ್ಸಲ್ಲಿ ಸಾಯಿಲಿ ತಿಂದುಬಿಟ್ಟು, ಗೊತ್ತಾಗತ್ತವಾಗ ಕಷ್ಟ. ಸ್ನ್ಯಾಕ್ಸ್ ಕೊಡ್ತಾನಂತೆ. ಎಷ್ಟು ದಿಮಾಕಿರಬೇಕು, ಕೊಬ್ಬು, ದುಡ್ಡು ತಗೊಳ್ಳೋದು. ಬರೋಣ ಅದಕ್ಕೆ. ಏರ್ಪೋರ್ಟ್ನಲ್ಲಿ ಒಂದು ಕತೆಗಳು ನೋಡಿ, ಒಂದಿಷ್ಟನ್ನು ನೋಡೋಣ, ಒಂದು 6-5 ಸೀನ್ಗಳ ಥರ ಅಷ್ಟೇ. ಏರ್ಪೋರ್ಟ್ನಲ್ಲಿ ಕೆಲವೊಮ್ಮೆ ವಿಮಾನಗಳು ತಡ ಆದಾಗ ಇದ್ದಕ್ಕಿದ್ದಂತೆ ಅನೌನ್ಸ್ ಮಾಡಿಬಿಡೋದು ತಾಂತ್ರಿಕ ಕಾರಣಗಳಿಂದ. ಏನು ತಾಂತ್ರಿಕ ಕಾರಣ? ಒಂದು ದಿನ ಉತ್ತರ ಕೊಡಲ್ಲ. ನಾನು ಇದನ್ನು 100 ಸರಿ ಕೇಳಿದ್ದೀನಿ ಆಫೀಸರ್ಸನ್ನ, ಕೆಲವ್ರನ್ನೆಲ್ಲ. ಏನಾದ್ರು ಒಂದು ಅಂಬಡ್ಸ್ಮನ್ ಥರ ಒಂದು ಕಮಿಟಿ ಮಾಡಿ ಈ ಥರ ಇವರು ಬುರುಡೆ ಅನೌನ್ಸ್ ಮಾಡಿದಾಗ ನಿಜಾನ ಚೆಕ್ ಮಾಡಬೇಕು ಯಾರು. ಇದು ಡ್ಯೂ ಟು ಲೇಟ್ ಅರೈವಲ್ ಆಫ್ ಏರ್ಕ್ರಾಫ್ಟ್. ಯಾಕೆ? ಉತ್ತರ ಇಲ್ಲ. 3 ಗಂಟೆ ವಿಮಾನ ಲೇಟ್ ಆದರೆ ಯಾಕ್ರಿ ವಿಮಾನ ಲೇಟ್? ಡ್ಯೂ ಟು ಲೇಟ್ ಅರೈವಲ್ ಆಫ್ ದಿ ಏರ್ಕ್ರಾಫ್ಟ್. ವಿಮಾನ ಇಲ್ಲಿಗೆ ಬರಬೇಕಾದ ವಿಮಾನ ತಡವಾಗಿ ಏನಕ್ಕೆ ಬಂತು ಗೊತ್ತಿಲ್ಲ, ಹೇಳಂಗಿಲ್ಲ ಯಾರು. ಹೆಚ್ಚಿಗೆ ಮಾತಾಡಿ ಕೇಳ್ಬಿಟ್ರೆ ಇವನು ಗುಂಡಾಗಿರಿ ಮಾಡ್ತಿದ್ದಾನೆ, ಇವನು ನೋ ಫ್ಲೈ ಝೋನ್. ಅಯ್ಯೋ, ಬುರ್ರಕ್ಕೆ ಚಪ್ಪಲಿ ಹೊಡಿಬೇಕು ಇವ್ರುಗಳಿಗೆ, ಹೇಳ್ತೀನಿ, ನಿಲ್ಲಿಸ್ಕೊಂಡು ಹೊಡಿಬೇಕು. ನನ್ನ ಪ್ರಕಾರದಲ್ಲಿ ಇವರ ದಿಮಾಕುಗಳಿಗೆ ನಾವು ಅನುಭವಿಸಿರೋದಕ್ಕೆ ನಾವು ಅನುಭವಿಸಿದ್ದೀವಿ. ಅದಕ್ಕೆ ಇಷ್ಟು ಕೋಪ ಬರೋದು. ರೂಲ್ಸ್ ಬರೀ ಪ್ರಯಾಣಿಕರು, ನಾವು ಬರೀ ಪ್ರಯಾಣಿಕರಿಗೆ ರೂಲ್ಸು ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ ಮಾತ್ರ. ಬೇರೆ ಅದು ಯಾವ್ಯಾವ ದೇಶದಲ್ಲಿ ಮಾತೆತ್ತರ ಜನ ಎದ್ದು ಬರ್ತಾರಲ್ಲ, ಹಂಗೆ ಬರೋ ಪರಿಸ್ಥಿತಿ ಈ ದೇಶದಲ್ಲಿ ಇಲ್ಲ. ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಬುರುಡೆ ಕೆತ್ಬಿಡ್ತಿದ್ರು ಒಬ್ಬೊಬ್ಬರದು ಕಚಡಗಳು ತೊಗೊಂಬಂದು. ನಾನು ಹೇಳ್ತೀನಿ, ಈ ಎಂಟೈರ್ ಪರಿಸ್ಥಿತಿಗೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಕಾರಣ. ಕಂಪನಿಗಳ ಜೊತೆ ಶಾಮೀಲಾಕ್ಕೊಂಡು ಅವ್ರು ಆಡಿದ ಆಟಗಳಿಗೆ ಜಾಗ ಮಾಡಿಕೊಟ್ಟು ಪ್ರಯಾಣಿಕರ ಹೆಸರಿನಲ್ಲಿ ಬೋಳೆ ಬಿಟ್ಕೊಂಡು ಬುರುಡೆ ಎತ್ಕೊಂಡು ಓಟ್ ಹಾಕಿಸ್ಕೊತಿರೋ ಗಿರಾಕಿಗಳು ಇವರು. ಮಾತಿದ್ರೆ ಬೇರೆ ಏನೋ ತೋರಿಸ್ಬಿಡೋದು. ಹೋಗಿ ಭಾಳ ಕೋಪ ಬರ್ತಿದೆ ನನಗೆ ನಿನ್ನೆಯಿಂದ. ಒಬ್ಬ ರೆಸ್ಪಾನ್ಸಿಬಲ್ ಫೆಲೋ ಆನ್ಸರ್ ಮಾಡ್ತಿಲ್ಲ ಸರಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ. ಅವನು ಯಾರೋ ಒಬ್ಬ ಮಂತ್ರಿನ ಮುಂದಕ್ಕೆ ಬಿಟ್ಬಿಟ್ಟು ಬೇರೆದಕ್ಕೆ ಏನು ಹಾರಿ ಬರ್ತಾರೆ ಪರ್ಚಕ್ಕೆ. ಬೇರೆದಕ್ಕೆ ಹೇಳಿದ್ನಲ್ಲ, ಪ್ರಮಾಣವಾಗ್ಲೂ ಹೇಳ್ಬಿಡ್ತೀನಿ ಎದೆ ಮುಟ್ಕೊಂಡು, ನಿಮ್ಮ ಮೇಲೆ ಪ್ರೀತಿ ಯಾವನೂ ಓಟ್ ಹಾಕ್ತಿಲ್ಲ ನಿಮಗೆ. ಈಗಲೂ ಹೇಳ್ತೀನಿ, ಬೇಕಾದ್ರೆ 100 ಸರಿ ಹೇಳ್ತೀನಿ ಅದನ್ನು ನಿನ್ನ ಮುಂದೆ. ನಾನು ಭಯಕ್ಕೆ ಹಾಕ್ಬೇಕಷ್ಟೆ. ಆಲ್ಟರ್ನೇಟ್ ಗೋಸ್ಕರ ಬಾಯಿ ಮುಚ್ಕೊಂಡಿದ್ದಾರೆ ಅಷ್ಟೇ. ಮೃತ ತಂದೆಯ ಆ ಅಸ್ಥಿಯನ್ನು ಬಿಡೋದಕ್ಕೆ ಹರಿದ್ವಾರಕ್ಕೆ ಹೋಗ್ತಿದ್ರಂತೆ ಮಗಳು. ಬೆಂಗಳೂರದು ಇದು ಸ್ಯಾನಿಟರಿ ಪ್ಯಾಡ್ದು ಡೆಲ್ಲಿ, ಇದು ಬೆಂಗಳೂರು. ಪಾಪ ಅಲ್ಲೇ ಸಿಗಾಕೊಂಬಿಟ್ಟಿದ್ದಾಳೆ ಅವಳ ಲೇಡಿ. ಏನು ಮಾಡ್ಬೇಕು ಪಾಪ ಆಕೆ ಈಗ? ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಪೂಜೆಗೆ, ಪ್ರತಿಯೊಂದು. ಆಯಿತು, ಅದನ್ನು ಹೋಗಿ ಇನ್ನೊಂದು ಸರಿ ಮಾಡಿಸ್ಕೊಳ್ಳೋಣ. ಈಗ ಅವ್ರು ಏನು ಮಾಡ್ಬೇಕು ಪಾಪ? ಆ ದುಡ್ಡು ವ್ಯವಸ್ಥೆ ಎಲ್ಲ ಯಾರು ಕೊಡೋರು? ಅಯೋಗ್ಯ, ಅವನು ಯಾವನು ಬಿಳಿ ಚರ್ಮದವನು. ಅಲ್ಲಿ ಹೋಟೆಲಿಗೆ ದುಡ್ಡು ಕೊಟ್ಟಿದ್ದೀವಲ್ಲ, ಅದು ನೀನು ಕೊಡ್ತೀಯೇನೋ? ನೀ ಕೊಡ್ತೀಯ ಅದನ್ನ? ಅಲ್ಲಿ ಟ್ಯಾಕ್ಸಿಗೆ ಬುಕ್ ಮಾಡಿರ್ತೀವಲ್ಲ, ಅವ್ನು ವಾಪಸ್ ಕೊಡಲ್ವಲ್ಲ, ನಾವು ದುಡ್ಡು ಟ್ರಾನ್ಸ್ಫರ್ ಮಾಡ್ತೀವಿ, ಅದು ನೀ ಕೊಡ್ತೀಯಾ? ಟಿಕೆಟಿಗೆ ದುಡ್ಡು ಕೊಡ್ತೀನಿ ಅಂತ ಬುರ್ರ ಬಿಡ್ತಾ ಇದೆಯಲ್ಲ ಕೂತ್ಕೊಂಡೇನೋ ಧರ್ಮಕ್ಕೆ ಕೊಟ್ಟ ಒಂಥರ. ಸಂಬಳ ತಿಂತೀಯ, ಏನು ತಿಂತೀಯ ನೀನು? ಥೂ 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 ಬಾ. ಇಲ್ಲಿ ನಮಗೆ ತೋರ್ಸೋಕ್ಕಾಗ್ತಿಲ್ಲ ಕೆಲವೆಲ್ಲ ಆ ಗೋಳಾಟಗಳನ್ನ. ಒಬ್ಬರು ಪಾಪ ಎಲ್ಲೋ ವಿದೇಶಕ್ಕೆ ಹೋಗೋಕ್ಕೋ ಏನೋ ಇರಬೇಕು, ಪಾಸ್ಪೋರ್ಟ್ಗಳು ಎಲ್ಲ ಇಟ್ಕೊಂಡಿದ್ದಾರೆ, ಕನೆಕ್ಟಿಂಗ್ ಫ್ಲೈಟ್ಗಳು ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ಬುಕ್ಕಿಂಗ್ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹೋಯ್ತು. ಎಸ್ತುಬಿಟ್ಟು ಗೋಳಾಡ್ತಿದ್ರು. ಮನೆ ಮಂದಿದ ಆಸೆ ತೀರ್ಸೋಣ ಅಂತ ಒಂದ್ಸರಿಗೆ ಮಾಡಿದೆ, ಹಿಂಗೆ ಆಗೋಯ್ತು ಅಂತ. ಲೈಫಲ್ಲಿ ಆ ಕಡೆ ತಿರುಗಿ ನೋಡಬಾರ್ದು. ಇವನು ಕೊಡ್ತಾನೆ ಬಂದು ತಲೆಗಿಷ್ಟು ಬೆಂಕಿ ಹಾಕ. ತಂದೆ ಅಂತ್ಯಕ್ರಿಯೆಗೆ ಹೋಗೋಕ್ಕಾಗಿಲ್ಲ, ಇದು ಉತ್ತರ ಪ್ರದೇಶದಲ್ಲಿ. ಹೋಗಬೇಕು, ತಂದೆ ಸತ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಮಗ ಮತ್ತು ಮೊಮ್ಮಗ ಹೊರಟಿದ್ದಾರೆ. ಇಲ್ಲ, ಬಾಡಿ ಇಟ್ಕೊಂಡು ಕಾಯಿರಿ, ನಿಮ್ಮ ಮನೇಲಿ ಹೆಣ ಬಿದ್ದಿದ್ರೆ ನಾನೇನ್ರಿ ಮಾಡಲಿ? ನಾ ಬ್ಯುಸಿ ಇದ್ದೀನಿ ಗೌರ್ಮೆಂಟಲ್ಲೇ, ಯಾರ್ಯಾರೋ ಬಂದಿದ್ದಾರೆ, ನಾನು ಬ್ಯುಸಿ ಇದ್ದೀನಿ. ಬೇರೆಯವರು ನಮಗವೆಲ್ಲ ಗೊತ್ತಿಲ್ಲ. ನಾವು ನಿಮ್ಮ ಹತ್ರಕ್ಕೆ ಓಟಿಗೆ ಬರ್ತೀವಿ, ಆಗ ಮಾತಾಡೋಣ ಬಿಡಿ. ಗಡಿದೋ ಪಾಕಿಸ್ತಾನದ ಯಾವುದೋ ಮಾತಾಡೋಣ ಬಿಡಿ ಓಟಿಗೆ, ನಿಮ್ಮ ಯೋಗ್ಯತೆಗಳಿಗೆ. ಮರಗ ಮೊಮ್ಮಗ ಕಂಗಾಲಾಗಿ ಹೋಗಿದ್ದಾರೆ ಪಾಪ ಜನ. ಈಗ ಬೇರೆದು ಬುಕ್ ಮಾಡ್ಕೊಳಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ಸರ್ ಪಾಪ ಅವರು. ಎಕ್ಸಾಕ್ಟ್ಲಿ.
ಪಾಪ ನಾನು ಅದನ್ನೇ ಹೇಳಿದ್ದು, ವಿಮಾನಯಾನ ಹಾಗೆ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳಿದ್ದು ನಾನು. ಆ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ಹೋಗೋ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಹೌದು. ಒಂದು ರೀತಿ ಮೊದಲಿನ ಥರ ಹೆಸಿಟೇಷನ್ ಇಲ್ಲ, ಜನಕ್ಕೆ ಹಿಂಜರಿತಾ ಇಲ್ಲ. ವಿಮಾನ ನಮಗೆಲ್ಲ ಬೇಡಪ್ಪ, ನಮ್ಗೆ ಯಾಕಪ್ಪ ಬೇಕು ಅದ್ರ ಸವಾಸ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈನಲ್ಲಿ ಬೇಗ ಹೋಗ್ಬಿಡೋಣ ಅಷ್ಟೇ ಅಂತಾನೋ, ಬಸ್ಸಲ್ಲಿ ಹೋಗ್ಬಿಡೋಣ ಅಂತಾನೋ. ಇಲ್ಲ ಹಂಗೆ ಪರಿಸ್ಥಿತಿ. ಮತ್ತು ಜನರ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಮಾರಾಗಿರೋದ್ರಿಂದ ಹೊಂದಿಸ್ಕೊಂಡ್ಬಿಡ್ತಾರೆ, ಹೆಂಗೋ ಅಡ್ಜಸ್ಟ್ ಮಾಡಿ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತಾಯಿನ ಚಿಕಿತ್ಸೆ ಕರ್ಕೊಂಡೋಗಿದ್ದ ಹೋಗ್ತಾ ಇದ್ದಿದ್ದ ಮಗನಿಗೆ ಏರ್ಪೋರ್ಟ್ ಬಂದ ಮೇಲೆ ಮೊಬೈಲಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ನಿನ್ನ ವಿಮಾನ ರದ್ದಾಗಿದೆ. ನೀನು ಮಣ್ಣು ತಿಂತಿದ್ಯಾ, ಹೇಸಿಗೆ ತಿಂತಿದ್ಯಾ? ಅದಕ್ಕೆ ಮೊದಲು ಗೊತ್ತಿರಲಿಲ್ವಾ ನಿನಗೆ ವಿಮಾನ ರದ್ದಾಗಿದೆ ಅಂತ? ಕೆಂಪೇಗೌಡ ಏರ್ಪೋರ್ಟಲ್ಲಿ ಈಗ 105 ವಿಮಾನ ಎಷ್ಟೋ ರದ್ದಾಗೋಗಿದೆ. ಪ್ರಯಾಣಿಕರಿಗೆ ಸಹನೆ ಕಟ್ಟೆ ಒಡೆದೋಗಿದೆ ಪಾಪ. ಅವರು ಈ ತಾಯಿಗೆ ಚಿಕಿತ್ಸೆ ಸಿಗದಿದ್ದಕ್ಕೆ ಅವ್ರು ಯಾರೋ ಮಾತಾಡಿದಾರಲ್ಲ, ಸರ್ ಮೆಸೇಜು ಬಂದಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಎಲ್ಲಿಗೆ ಹೋಗ್ತಿದ್ವಿ ಸರ್? ಅಹಮದಾಬಾದ್. ಯಾಕೆ? ಟ್ರೀಟ್ಮೆಂಟ್ಗೆ ಸರ್. ತಾಯಿಯವರು 1.5 ಮಂತ್ ಆಯ್ತು ಟಿಕೆಟ್ ಬುಕ್ ಮಾಡಿ. ಬೇರೆ ಫ್ಲೈಟು ಇಲ್ಲ, ಏನಿಲ್ಲ. ಏನು ಮಾತಾಡೋಕೆ ಯಾರು ಮಾತಾಡತಾನೆ ಇಲ್ಲ ಕೌಂಟ್ರಲ್ಲಿ. ನಮ್ಮ ಜವಾಬ್ದಾರಿ ಏನಿಲ್ಲ, ಗೌರ್ಮೆಂಟ್ ಮಾಡಬೇಕು. ಇದು ಬಂದಿದ್ದೀವಿ, ಯಾರು ಮಾತಾಡಿ ಅಂತ ಈಗ ಹೋಗ್ತಾ ಇದ್ದೀವಿ ಮನೆ. ಯಾತಕ್ಕೆ ಮಾತಾಡಬೇಕು? ಗೌರ್ನಮೆಂಟ್ ಹಂಗಂದ್ರೆ ಯಾವ ಗೌರ್ನಮೆಂಟು? ನೀನು ಯಾರು? ಅವ್ರು ಬಂದ ಕೈ ಎತ್ತದಾಗ ನೀವು ಓಟ್ ಕೊಡಿ ಅಷ್ಟೇ ಅವ್ರಿಗೆ. ಯಾವ ಗೌರ್ನಮೆಂಟು? ಯಾವ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ನಮಗೂ ನಿಮ್ಮ ವಿಮಾನಕ್ಕೂ ಸಂಬಂಧ ಏನು? ಅವ್ರ ನಿಯಂತ್ರಣದಲ್ಲಿ ಇಲ್ವಾ ಸರ್? ನಮಗೇನು ಸಂಬಂಧನೇ ಇಲ್ಲ. ನೀವು ಉಂಟು, ವಿಮಾನದವ್ರು ಉಂಟು. ನಮಗೆ ಬೇಕಾದಾಗ ಟಿಕೆಟ್ ತರಿಸ್ಕೊತೀವಿ, ಅಥವಾ ಕೆಲವು ಹೇಸಿಗೆ ತಿನ್ನೋ ಗಿರಾಕಿಗಳಿಗೆ ಅವರು ಇದನ್ನು ಗೀರುಗಳು ಅರೇಂಜ್ ಮಾಡಿಕೊಟ್ರೆ ಅದನ್ನು ಎಂಜಾಯ್ ಮಾಡ್ತಾರೆ ಅವನು ಕಚಡಗಳು. ನಮಗೇನು ಸಂಬಂಧ? ನಿಮ್ಮ ಮನೇನ ಹೆಣ ಬಿತ್ತಾ? ಬೀಳಲಿ ಬಿಡಿ, ನಾನೇನು ಮಾಡೋಕ್ಕಾಗತ್ತೆ ನಿಮ್ಮ ಮನೇಲಿ ಹೆಣ ಬಿದ್ದರೆ? ಬುಕ್ ಮಾಡಿ ಅಂತ ನಾವು ಹೇಳಿದ್ವಿ. ನಾನು ಹೇಳಿದ್ದ ನಿಮಗೆ ಬುಕ್ ಮಾಡು ಅಂತ? ಅಹಮದಾಬಾದ್ಗೆ ಹೋಗು ನಾನು ಕರೆದಿದ್ದ ನಿಮ್ಮನ್ನು? ಆ ಲೆವೆಲ್ಗೆ ಓಟ್ ಹಾಕೋವಾಗ ಇದನ್ನೇ ಹೇಳಬೇಕು, ಕುತ್ಗಳ ಹಾಕೊಂಡಿದ್ದೀವಿ ಅಂತ ಇದನ್ನೇ ಹೇಳಬೇಕು. ಭಾಳ ಕೋಪ ಬರ್ತಿದೆ. ದೇಶ ಉದ್ಧಾರ ಆಗೋದು ಕಟ್ಟಡಗಳಿಂದ ಕಟ್ಟಿಬಿಟ್ರಲ್ಲ, ನಡ್ಸಕ್ಕೆ ಬರಬೇಕು. ಬೆಂಗಳೂರು ಏರ್ಪೋರ್ಟ್ದು ನೋಡಿ, ಇಬ್ಬರು ಮಾತಾಡಿದ್ದಾರೆ, ಬೇರೆ ಜನ ಸುಸ್ತೊಡೆದೋಗಿದ್ದಾರೆ ಪಾಪ. ನೋಡಿ ಇಲ್ಲಿ ಬಂದು ನೋಡಿದ್ರೆ ಇಂಡಿಗೋದು ಒಂದು ಬೊಂಬಡಿ ಆಗಿದೆ ಅಂದ್ರೆ ಯಾವ ತರ ಎಲ್ಲ ಸಾಯ್ತಿದ್ದಾರೆ ಒಳಗಡೆ. ಟ್ಯಾಬ್ಲೆಟ್ ತಿಂತಾರೆ, ಶುಗರ್ ಇದೆ, ಟಿಫನ್ ಇಲ್ಲ ಅವ್ರಿಗೆ, ಹೊರಗೆ ಬಿಡ್ತಾ ಇಲ್ಲ, ಒಳಗೆ ಬಿಡ್ತಾ ಇಲ್ಲ. ಲಗೇಜ್ ಹಾಕಿದ್ರೆ ಲಗೇಜಿಗೆ ಕ್ಯೂ ನಿಂತಿದ್ದಾರೆ ವಾಪಸ್ ತಗೊಳಕ್ಕೆ. ರೀಶೆಡ್ಯೂಲ್ ಆಗ್ತಾ ಇದೆ. ಸುಮ್ಮನೆ ನಾಟಕ ಮಾಡ್ತಿದ್ದಾರೋ, ಕೊಡ್ತಿದ್ದಾರೋ, ಅಥವಾ ಫ್ಲೈಟ್ ಹೋಗ್ತಾ ಇದೆಯೋ, ಪೈಲಟ್ಸ್ಗಳು ಇದಾರೋ ಇಲ್ವೋ, ಅವ್ರಿಗೆ ಕರೆಕ್ಟಾಗಿ ಸಂಬಳ ಕೊಟ್ಟಿದ್ದಾರೋ ಇಲ್ವೋ ಇವರು ಇಂಡಿಗೋದವರು, ದೇವರಡೆ ಗೊತ್ತಿಲ್ಲ. ಈ ಅನ್ಯಾಯನ ನಿಜವಾಗ್ಲೂ ನಾನು ಖಂಡಿಸ್ತೀನಿ. ಯಾರು ಏನು ಅಂತ ಕೇಳೋರಿಲ್ಲ. ಇದು ಏರ್ಪೋರ್ಟ್ಗೆ ಲಯಕ್ಕಿಲ್ಲ, ಸಂತ ಮಾಡಾಗ್ಬಿಟ್ಟಿದೆ. ಇದು ಲಯಕ್ಕಿಲ್ಲ. ಇವರು ವಿಮಾನದ ಸಚಿವರು ಇವರೆಲ್ಲ ಏನು ಕೇಳೋರಿಲ್ಲ, ನೋಡೋರಿಲ್ಲ. ಈಗ ನಮ್ಮ ಪರದಾಟ ನಮಗಾಗಿದೆ. ಈಗ ನಾವು ಊರಿಗೆ ಹೋಗ್ಬೇಕು ಅಂದರೆ HD ಕೋಟೆಯಿಂದ ಬಂದಿರೋದು. ಈಗ ನಾವು ಇದಕ್ಕೇನು ಜವಾಬ್ದಾರರು ಯಾರು ಇಲ್ಲ, ಏನೂ ಇಲ್ಲ. ಯಾರಿರಬೇಕು ಜವಾಬ್ದಾರಿ? ಸಂಬಳ ತಿಂತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿರೋರು. ಅವ್ರಿಗೆ ನಿಮ್ಮ ವಿಮಾನ ಹೋದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅವ್ರಿಗೆ ಸಂಬಳ ಸಿಗತ್ತೆ. 4 ದಿನದಿಂದ ಏನಾಗ್ತಿದೆ ಅಂತ ಅವ್ರಿಗೆ ನೋಡಿ ಅವ್ರಿಗೆ ಬೇಕಾಗಿಲ್ಲ. ಅಲ್ಲೆಲ್ಲ ಮೀಟಿಂಗ್ ಮಾಡಿದೆ, ಈಗ ಕರೆದೆ ಮೀಟಿಂಗು, ಕರೆದೆ ಮೀಟಿಂಗು ಅಂತ ಬುರುಡೆ ಬಿಟ್ಟರಾಯಿತು. ಇದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಟ್ಬಿಟ್ಟಿದ್ದೀನಿ. ನಿಮ್ಮದು ಉನ್ನತ ಮಟ್ಟ ಅಂದರೆ 16ನೇ ಫ್ಲೋರಲ್ಲಿ ಕೂತ್ಕೊಂಡು ಮಾಡು ತನಿಖೆ ಅಂತ ಅರ್ಥ. ಫೈನಲ್ ಏನಾಗುತ್ತೆ ಅಷ್ಟೇ, ಉನ್ನತ ಮಟ್ಟದ ತನಿಖೆ. ಹೇಳದ್ನಲ್ಲ, ಇಂಡಿಯಾ ಹ್ಯಾಸ್ ಬಿಕಮ್ ಟೂ ಪೇಷಂಟ್ ಅನ್ನಿಸ್ತಿದೆ ಯಾಕೋ ಇತ್ತೀಚೆಗೆ ನನಗೆ. ನಾವು ತುಂಬ ಶಾಂತಿಗೆ ಹೋಗ್ಬಿಟ್ಟಿದ್ದೀವ ಅನ್ಸತ್ತೆ ಒಂದೊಂದು ಸರ್ತಿ. 2 ಕಪಾಳಕ್ಕೆ ಕೊಡದೇ ಇದ್ದರೆ ಬುದ್ಧಿ ಬರಲ್ಲ ಈ ವ್ಯವಸ್ಥೆಯಲ್ಲಿ ಅನ್ನಿಸ್ತಿದೆ. ಯಾಕೋ ಆ ಥರ ಅನ್ನಿಸ್ಬಿಟ್ಟಿದೆ. ಕೇಳೋರು ಹೇಳೋರಿಲ್ಲ. ಒಳಗಡೆಗೆ ಬಿಟ್ಟಿದ್ದೀರಿ ಪ್ಯಾಸೆಂಜರ್ಸನ್ನ. ಆಲ್ ರೈಟ್, ವಿಮಾನ ಇಲ್ಲ ಅಂದಾಗ ಅವ್ರನ್ನ ಆಚೆನಾರು ಬಿಟ್ಬಿಡ್ಬೇಕು ತಾನೆ ಇಮಿಡಿಯೇಟ್ಲಿ. ಎಲ್ಲ ಆಚೆ ಹೊಟ್ಟೋಗ್ಬಿಡಿ ಅಂತ ಅದು ಮುಂಚೆ ಗೊತ್ತಿರುತ್ತಲ್ಲ, ಮೆಸೇಜಲ್ಲೇ ಒಳಗೆ ಬಿಡಬಾರ್ದಲ್ಲ ಅವ್ರನ್ನ. ಅವಾಗ ಅವ್ರನ್ನ ಒಳಕ್ಕೆ ಬಿಟ್ಟು ಅಲ್ಲಿ ಒಳಗಡೆ ಮೊದಲೇ ಜಾಗ ಇರಲ್ಲ, ಕಷ್ಟ ಪರಿಸ್ಥಿತಿಗಳು. ಏನು ಕಟಕರು ಇರಬೇಕು, ಕೊಲೆಗಡಕರು ಎಲ್ಲರೂ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಮೂಲದವ್ರು ಯಾರೋ ಇಬ್ಬರು ಮತ್ತು ಒರಿಸ್ಸಾ ಮೂಲ ಅವರಿಬ್ಬರು ಪ್ರೀತಿಸಿ ಮನೆಯವ್ರನ್ನೇನೋ ಒಪ್ಪಿಸಿ ಮದುವೆ ಆಗಿದ್ದಾರಂತೆ. ಸಂತೋಷ. ಹುಬ್ಬಳ್ಳಿನಲ್ಲಿ ಅವ್ರದ್ದು ಆರತಕ್ಷತೆ. ಹೋಗೋಣ ಅಂದ್ಕೊಂಡು ಪಾಪ ಹೋಗಿದ್ದಾರೆ. ಎಲ್ಲಿ ಹೋಗೋದು? ತಗಲಾಕೊಂಬಿಟ್ರು. ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಸರಿ ಬುಕ್ ಮಾಡಿದ್ರಂತೆ, ತಗಲಾಕೊಂಬಿಟ್ರು. ಪಾಪ ಅವ್ರೇನು ಮಾಡಿದ್ರು? ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ವಾ, ಬುದ್ಧಿವಂತರು. ಹೌದು, ಓಕೆ ನೋ ಪ್ರಾಬ್ಲಮ್, ಗಾಡ್ ನಿಮ್ಮ ಪ್ರೋಗ್ರಾಮಲ್ಲಿ ಅಂತಂದ್ರಂತೆ. ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿಸ್ಬಿಟ್ಟಿದ್ದಾರೆ ಹುಬ್ಳಿನಲ್ಲಿ.
ಇವರಿಬ್ಬರು ಆನ್ಲೈನಲ್ಲಿ ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್ ಅನ್ಕೊಂಡು ನಿಂತಿದ್ರಂತೆ. ಹಾಂ, ಮೋದಿ ನೋಡ್ಬೇಕು ಇದನ್ನ, ಮನ್ ಕಿ ಬಾತಲ್ಲಿ ಹೇಳಿ ಇದನ್ನೂ. ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಎಲ್ಲರಿಗೂ ಹೇಳಿದ್ದಕ್ಕೆ ಅದಕ್ಕೆ ಏನಾದರೂ ಪರ್ಯಾಯ ಏನಾದರೂ ಮಾಡಬೇಕಾಗಿತ್ತಲ್ಲ. ಅದ್ರ ಸಲುವಾಗಿ ನಾವು ಸ್ಕ್ರೀನ್ ಇಟ್ಟು ಅಲ್ಲಿಂದನೇ ಆನ್ಲೈನ್ಯಾಗ ಇಬ್ಬರು ಗಂಡ ಹೆಂಡತಿಗೆ ಅಲ್ಲಿ ಕುಂಡ್ರಿಸಿ ಅಲ್ಲಿಂದ ಮಾತಾಡ್ಸಕ್ಕೆ. ನೋಡಿರಿ, ಫ್ಲೈಟದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರದ್ದು ಏನೈತಿ ಇಲ್ಲಿವರೆಗೆ ಗುರ್ತಾಗಿಲ್ಲ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಂತೆಂಥ ವಿಚಿತ್ರ ಅದನ್ನ ನೋಡಕ್ಕಿದೆ, ಹೆಂಗ್ ಅನ್ಸಿರ್ಬೇಕು ಪಾಪ ಅವ್ರಿಗೆ. ಹೌದು, ರಾತ್ರಿಗೆ ಬುಕ್ ಮಾಡ್ಕೊಂಡಿದ್ದಾರೆ, ಬೆಳಗ್ಗೆ ಆದರೂ ಇನ್ನೂವರೆಗೂ ಇಲ್ಲ, ಇದನ್ನ ಹೇಳಬೇಕು ಇವರು. ದೇಶದಲ್ಲಿ ನಮ್ಮ ಜನ ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ ನೋಡಿ ಅಂತ ಹೇಳಿ ಸರ್, ಇದನ್ನ ಹೇಳಿ ಸರ್. ಸಂಕಷ್ಟದಲ್ಲೂ ಹೇಳಿ ಸಂತೋಷ ಸರ್, ಕಂಡುಕೊಳ್ಳೋದು ಸಂಕಷ್ಟದಲ್ಲೂ ಸಂಭ್ರಮ ಪಡುವುದು ಹೇಗೆ ಇದನ್ನ ನೋಡಿ ಕಲ್ತ್ಕೊಳ್ಳಿ. ಅನ್ನೋದು ಇದನ್ನ ನೋಡಿ ಕಲ್ತ್ಕೋಬೇಕು ಅಂತ ಹೇಳಿ ಸರ್. ಇದನ್ನು ಹೇಳಿ ಸರ್, ನೀವು ಬಿಡಬೇಡಿ ಸರ್. ಸಿ ಹಾಂ, ಹೇಳಿ ಮುಂದಕ್ಕೆ ಹೋಗೋಣ. ಪ್ರಯಾಣಿಕರಿಗೆ ಆಗ್ತಾ ಇರುವ ಸಮಸ್ಯೆಗೆ ಇಂಡಿಗೋ ಕ್ಷಮೆ ಕೇಳಿದೆ. ಡಿಸೆಂಬರ್ 15ರೊಳಗೆ ಸಮಸ್ಯೆ ಯಾವನಿಗೆ ಬೇಕು ಇವ್ರಿಗೆ ಕ್ಷಮೆ? ಕಪಾಳ ಕೊಡಿಬೇಕು, ಹಲ್ಲು ದುರ್ಸ್ಬೇಕು ಇವ್ರಿಗೆ ಕ್ಷಮೆ ಅಂತೆ. ಕ್ಷಮೆ ಇವ್ರ ತಾತ ಕೊಡ್ತಾನ ಲಾಸನ್ನ, ಕ್ಷಮೆ ಅಂತೆ. ಎಸ್, ರೀಫಂಡ್ ಮಾಡ್ತೀವಿ, ಪ್ರಯಾಣಿಕರಿಗೆ ಸ್ನಾಕ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನು ಕೇಂದ್ರ ವಿಮಾನಯಾನ ನಿರ್ದೇಶನಾಲಯ ಇಂಡಿಗೋ ಅವಾಂತರ ಬಗ್ಗೆ ತನಿಖೆಗೆ ಆದೇಶ ಮಾಡಿದೆ. ಅಲ್ಲದೆ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇದರ ಮಧ್ಯೆ ಇದರ ಸಮಸ್ಯೆಯ ಲಾಭವನ್ನು ಪಡೀಲಿಕ್ಕೆ ಇತರೆ ವಿಮಾನಯಾನ ಸಂಸ್ಥೆಗಳು 2-3 ಪಟ್ಟು ಹೆಚ್ಚಳವನ್ನು ಮಾಡಿವೆ ಟಿಕೆಟ್ ದರವನ್ನು. ಈ ಮಧ್ಯೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇಂಡಿಗೋ ವಿಮಾನದ ವೈಫಲ್ಯಕ್ಕೆ ಮೋದಿ ಸರ್ಕಾರದ ಏಕಸ್ವಾಮ್ಯ ಮಾದರಿಯೇ ಕಾರಣ ಅಂತ ಸರಿ ಇದೆ, ಅದೇ ಕರೆಕ್ಟ್, ಅದೇ ಕಾರಣ, ಸರಿನೇ, ಹೌದು, ಅನುಮಾನನೇ ಇಲ್ಲ ಅದರಲ್ಲಿ. ಮನಾಪಲಿ ಏನು ಮಾಡುತ್ತೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇದ್ದಾಗ ಅಂತಂದರೆ ಇದೇ ಆಗೋದು. ಇದು ಆರಂಭ, ನಿಮಗೆ ಇದು ಆರಂಭ, ಇನ್ನೂ ಕಾದಿದೆ, ಇದು ಆರಂಭ. ಅವನು ಸ್ನ್ಯಾಕ್ಸ್ ಕೊಡ್ತಾನಂತೆ. ಏಯ್, ಏನು ಭಿಕ್ಷುಕರು ಅಂದ್ಕೊಂಡಿದೀಯೇನೋ ನಮ್ಮನ್ನು? ಅವ್ರಿಗಾಗಿರೋ ಲಾಸಲ್ಲಿ ಅವ್ರ ಮನೆ ಬರಬೇಕಿತ್ತು, ಹಂಗೆ ಗುಂಪೊಳಗೆ ಸೇರಿಸ್ಕೊಂಡು ಜಡ್ಜ್ ಬಿಡ್ಬೋದಾಗಿತ್ತು. ಸ್ನ್ಯಾಕ್ಸ್ ಕೊಡ್ತಾನಂತೆ, ಸ್ನ್ಯಾಕ್ಸು. ಆಯ್ತಪ್ಪ, ಸರ್ಕಾರ ಬದುಕಿದೆ ಅನ್ನೋದಾದರೆ, ಈ ಘನತೆ ವೆತ್ತ ಸರ್ಕಾರ ಬದುಕಿದೆ ಅನ್ನೋದಾದರೆ ಸತ್ತೋಗಿದ್ದೀರಿ ನನ್ನ ಪ್ರಕಾರದಲ್ಲಿ ನೀವು ಬುರುಡೆಗಳು. ಬೇರೆ ವಿಮಾನಗಳು ರೇಟ್ ರೈಸ್ ಮಾಡೋಕ್ಕೆ ಯಾಕಪ್ಪ ಬಿಟ್ರಿ? ಏನ್ರಿ ರೇಟು? 1,70,000, 80,000. ನಾವು ಇದೇ ದೇಶದೊಳಗೆ ಹೋಗ್ಬೇಕಾ ಅಥವಾ ವಿದೇಶಕ್ಕೆ ಹೋಗ್ತಿದೀವ ಅನ್ಸ್ಬಿಡುತ್ತೆ ಸರ್. ಟಿಕೆಟು ಓಕೆ, ಹಾಳಾಗೋಗ್ಲಿ. ಹೋಟೆಲ್ಗಳು, ವಿಮಾನ ನಿಲ್ದಾಣದ ಹತ್ರ ಇರೋ ಹೋಟೆಲ್ಗಳು 35,000, 45,000 ಹೋಟೆಲ್ಗಳು. ಇವನು ಬುರುಡೆ ಬಿಡ್ತಾನೆ, ಹೋಟೆಲ್ ರೂಮ್ ಮಾಡ್ಕೊಡ್ತಿದ್ದಾರಂತೆ. ಸಿಕ್ಕಬೇಕು, ಹುಡ್ಕೊಂಡು ಜಡ್ಜ್ ಬಿಡ್ಬೇಕು, ಹಂಗೇನೆ ಅನ್ಸುತ್ತೆ. ಒಂದು ಉಸಿರೆತ್ತಿ ನೀವು ಪ್ರಯಾಣಿಕರು ಅವ್ರ ಸ್ಟಾಫ್ ವಿಚಾರದಲ್ಲಿ. ಓಹೋ, ಏನು ಪ್ಯೂರ್ ಬ್ಲೂ ಬ್ಲಡ್ಡಿನ ಕಚಡಗಳಿವು ಬಂದುಬಿಡುತ್ತವೆ ಎಲ್ಲವೂ ಮೈ ಮೇಲೆ. ಇವನನ್ನು ನೋ ಲಿಸ್ಟಲ್ಲಿ ಹಾಕಿ, ಇವ್ರನ್ನ FIR ಕೊಡಿಬೇಕು ಅಂತ ಹೇಳ್ತೀನಲ್ಲ. ಅದೇ ಬಚಾವಾಗಿದ್ದೀರಿ. ಇಂಡಿಯನ್ಸು ಸುಮ್ಮನಾಗ್ಬಿಟ್ಟಿದ್ದಾರೆ, ಆಯಾ ಸಾಯಿರಿ ಹಾಳಾಗೋಗಿ ಅಂತ. ಅದಕ್ಕೆ ಹಿಂಗಾಗಿರೋದು. ಈ ಥರದ ಅನ್ಯಾಯಗಳು, ಅಕ್ರಮಗಳನ್ನು ಮಿತಿ ಮೀರಿದಾಗ ಹಿಡ್ಕೊಂಡು ಜಾಡಿಸಿ ಜಡಿತೀವಿ ನೋಡಿ ಇವಾಗ ಅಂತಂದಿದ್ದಿದ್ರೆ ಬಾಯಿ ಮುಚ್ಕೊಂಡು ದಾರಿಲಿ ಇರ್ತಿದ್ರಿ. ಅದಾಗಲ್ವಲ್ಲ? ಇಲ್ಲ, ಅದಾಗಲ್ಲ. ಇದು ಸ್ನ್ಯಾಕ್ಸ್ ಅಂತೆ, ಸ್ನ್ಯಾಕ್ಸ್. ಇವನ್ ತಲೆ ಸ್ನ್ಯಾಕ್ಸ್ಗೆ. ಇಲ್ಲಿವರೆಗೂ ಪ್ರಾಪರ್ ರೀಸನ್ ಕೊಡೋಕೆ ಯೋಗ್ಯತೆ ಇಲ್ವಲ್ಲ ಸರ್? ಹೇಳ್ತಾರೆ ಈಗ ಸಾಫ್ಟ್ವೇರ್ನಲ್ಲಿ ಬದಲಾವಣೆ ಅಂತೆ. ಏಯ್, ಕಾಚಡ ತಗೊಂಬಂದು ಏನು ನಾವೇನು ಕೋತಿಗಳು ಅಂದ್ಕೊಂಡಿದೀಯಾ ಇಲ್ಲಿ? ನೀನು ಒಬ್ಬನೇ ಸಾಫ್ಟ್ವೇರ್ ಮಾಡಿದ್ದು? ಪ್ರಪಂಚದ ಎಲ್ಲ ವಿಮಾನಗಳು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿಲ್ವಾ? ಏರ್ಬಸ್ದು ನೀನೊಬ್ಬನೇ. ಡೆಫಿನೆಟ್ಲಿ ಇವನು ಅನ್ನ ತಿನ್ನಲ್ಲ, ಇವನು. ಅದಕ್ಕೆ ಹಿಂಗೆ ಆಡ್ತಿರೋದು ಅವನು. ಇಲ್ಲದೆ ಇಷ್ಟೆಲ್ಲ ಸಮಸ್ಯೆ. ನೀನು ಒಬ್ಬನೇನಾ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು? ನೀನು ಬೇರೆಯವರೆಲ್ಲ ಮಾಡಲ್ಲ. ಇಂಡಿಯಾ ಒಳಗಡೆ ಬೇರೆಯವ್ರು ಅಪ್ಡೇಟ್ ಮಾಡಿಲ್ವಾ ಹಂಗಾರೆ? ಅವ್ರಿಗಿಲ್ದೇ ಇರೋ ಸಮಸ್ಯೆ ಅವ್ರಿಗಿಲ್ದಿರೋದು ನಿನಗೆ ಬಂದು ಬಿಡ್ತಾ? ರೀಬೂಟ್ ಮಾಡ್ತಿದ್ದಾನಂತೆ, ಅದು ಟೆಕ್ನಿಕಲ್ ಅಂತೆ. ಅಯೋಗ್ಯ. ಬುಕ್ ಯಾಕೆ ಮಾಡಿದೆ ಹಂಗಾರೆ? ರೀಬೂಟ್ ಮಾಡೋದಾದ್ರೆ ನೀನು ಮೊದಲೇ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಬೇಕು ತಾನೇ ಎಲ್ಲರದ್ದು.
ಈ ದಿನದಿಂದ ಈ ದಿನಕ್ಕೆ ನಾನು ಬುಕ್ಕಿಂಗ್ ತೊಗೊಳಲ್ಲ ಅಂತ. ಏನಾಗುತ್ತೆ ಅನ್ನೋದ್ರ ಅಂದಾಜಿರ್ಬೇಕಿತ್ತು. 100 ಪೈಲಟ್ ಎಕ್ಸ್ಟ್ರಾ ತೊಗೊಂಡಿದ್ದಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಂತೆ. ಅಲ್ಲಿ ಉಳ್ಸಕ್ಕೆ ಹಾಂ, ಹೋಗಿ ಡ್ಯಾಶಲ್ಲಿ ಮೀನು ಹಿಡಿತಾರಂತೆ. ನಮ್ಮ ಅಪ್ಪ ಹೇಳ್ತಿದ್ರು, ಡ್ಯಾಶಲ್ಲಿ ಮೀನು ಹಿಡಿತಾನೆ ಅಂತಿದ್ರು ನಮ್ಮ ಅಪ್ಪ. ಇವನು ಅದೇ ಡ್ಯಾಶಲ್ಲಿ ಮೀನು ಹಿಡಿಯೋ ಗಿರಾಕಿ ಇವನು. ಅದಕ್ಕೆ ಹಿಂಗಾಗಿರೋದಿದು. ಅವನು ಡ್ಯಾಶಲ್ಲಿ ಮೀನು ಹಿಡಿತಿರೋದನ್ನ ಆಹಾ ಆಹಾ ಅಂತ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಲಿ ಘನತೆವೆತ್ತ ವ್ಯಕ್ತಿಗಳು ನೋಡಿ ಮಜಾ ನೋಡ್ತಿದ್ದಾರೆ. ಥೋ, ಮರ್ಯಾದೆ ಗೆಟ್ಟವ್ರು ತಗೊಂಬಂದು ಪೈಲಟ್ಗಳಿಗೆ ಕಡ್ಡಾಯ ರಜೆದು ಇದೆಲ್ಲ ವಿಶ್ರಾಂತಿದು ಹೊಸ ರೂಲ್ಸ್ ಬಂದಿರೋದು 1.5 ತಿಂಗಳಾಗಿದೆ. 3 ತಿಂಗಳಾಗಿದೆ ಬಂದದು. ಹೌದು, ದಿಢೀರಂತಾಗಿರೋದಲ್ಲ. ಯೋ ಬಕ್ರಾ, ನಾನು ಹೇಳ್ತೀನಿ ಕೇಳು, ನಿನ್ನ ತಾತನಷ್ಟು ನಾನು ಓದ್ಕೊಂಡಿದ್ದೀನಿ. ಇಂಟರ್ನ್ಯಾಷನಲ್ ಏರ್ಲೈನ್ಸಲ್ಲಿ ಪೈಲಟ್ಸ್ದು ರೋಸ್ಟರ್ ಸಿಸ್ಟಮ್ ಇರುತ್ತಲ್ಲ, ಪೈಲಟ್ಸ್ದು, ಹಾಂ, ಅದು ವರ್ಷಕ್ಕೆ ಮೊದಲು ಡಿಸೈಡ್ ಮಾಡ್ತಾರೆ. ಏಯ್ ಅಯೋಗ್ಯ, ಕೇಳಿಸ್ಕೊ ಇನ್ನೊಂದು ಸರಿ. ನೀನು ಒಬ್ಬನೇ ಅಲ್ಲ, ಏರ್ಲೈನ್ ಕಂಪನಿಗೆ ಸೂಟ್ ಹಾಕೊಂಬಂದ್ಬಿಟ್ರೆ ನಡ್ಸಕ್ಕೆ ಬರಲ್ಲ ಕಂಪನಿನ. ಪೈಲಟ್ಗಳ ರೋಸ್ಟರ್ ಸಿಸ್ಟಮ್ ಅಷ್ಟು ಅರ್ಲಿ ಆಗತ್ತೆ. 1 ವರ್ಷ ಮುಂಚೆ. ನೀನೇನು ಮಾಡ್ತಿದ್ದೆ? ಉಡಾಫೆ ಏನು ಮಾಡ್ಕೋತಾರೆ? ಯಾರೇನು ಮಾಡ್ಕೋತಾರೆ? ಯಾರು ಏನು ಮಾಡ್ಕೊಳ್ಳಲ್ವಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ, ಯಾರು ಗೌರ್ಮೆಂಟ್ ಆಫ್ ಇಂಡಿಯಾ? ಮೋದಿ ಬರಲ್ಲ, ಅಮಿತ್ ಶಾ ಪುರ್ಸೊತ್ತಿಲ್ಲ, ನಡ್ಡಾ ಗೊತ್ತಿಲ್ಲ ನಾನು ಏನು ನೆಕ್ಸ್ಟು ಅಂತ. ಯಾಕೆ ಬರ್ಬೇಕು ಯಾರಾದ್ರೂ? ಎಲ್ಲ ಪೇರೋಲ್ಸ್ ಗಿರಾಕಿಗಳಪ್ಪ ಇದು. ಏನು ಮಾಡ್ತೀರಿಪ್ಪ? ನಮ್ಮ ಹಣೆ ಬರೋಗಳು ಹಿಂಗೆ ಆಗ್ಬಿಟ್ಟಿದ್ದೀವಿ. ಇವ್ರನ್ನ ಇಟ್ಕೊಂಡು ಬದುಕಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು. ಕೇಳದೇ ಇದ್ದರೆ ಗೊತ್ತಲ್ಲ ಏನಾಗುತ್ತೆ ಅಂತ. ನಾವೇನಾಗ್ತೀವಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಕೇಳದೇ ಇದ್ದರೆ ಇವ್ರ ಮಾತನ್ನ ದೇಶ ವಿರೋಧಿಗಳಾಗ್ಬಿಡ್ತೀವಿ. ಸುಲಭ. ಸಿಬ್ಬಂದಿ ವಿಚಾರದಲ್ಲಿ ರೋಸ್ಟರ್ ಪದ್ಧತಿನ ಮಾಡ್ಕೊಂಡಿಲ್ಲ, ಹೊಸ ರೂಲ್ಸ್ ಮಾಡಿ. ಬೇರೆ ಏರ್ಲೈನ್ಸ್ ಎಲ್ಲ ಯಾಕೆ ಮಾಡ್ಕೊಂಡ್ರು? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಇವರನ್ನು. ಹಾಂ, ಈಗ ಮಾತಾಡ್ತಾರೆ. ಈಗ ಬರೀ ಇದಲ್ಲ, ಟಿಕೆಟ್ ದುಡ್ಡಲ್ಲ, ಯಾರಿಗಾದರೂ ಅವ್ರ ಹೋಟೆಲ್ ದುಡ್ಡಾಗಿದ್ದರೆ ಅದು, ಟ್ಯಾಕ್ಸಿಲಿ ಬಂದಿದ್ದರೆ ಅದನ್ನು ಕೊಡ್ಬೇಕು ಇವನು. ಕಚಡ, ಇವನ ಮೇಲೆ ಕೇಸ್ ಹಾಕಬೇಕು. ಇನ್ನೊಬ್ಬ ಏರ್ಲೈನ್ಸ್ನವನೊಂದು ಅರ್ಜಿ ಹಾಕ್ತಾನೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗುತ್ತಂತೆ ಆ ಲೆಟ್ರು. ಅದೇನು ಗೊತ್ತೇ? ಸಿಂಧೂರಿಂದಾಗಿ ಆಪರೇಷನಲ್ಲಿ ಪಾಕಿಸ್ತಾನ ಮೇಲೆ ನಮ್ಮ ವಿಮಾನಗಳು ಹಾರಬಾರ್ದು ಅಂತ ಒಬ್ರಿಗೊಬ್ರು ಬ್ಯಾನ್ ಮಾಡಿದ್ದೀವಲ್ಲ, ಅದರಲ್ಲಿ ಅವನಿಗೆ 4,000 ಚಿಲ್ಲರೆ ಕೋಟಿ ಲಾಸ್ ಆಗಿಬಿಟ್ಟಿದೆಯಂತೆ. ಅವ್ನು ಹಿಂಗೋಗ್ಬೇಕಂತೆ ಈಗ. ಅದನ್ನು ನಮ್ಮ ಕೇಂದ್ರ ಸರ್ಕಾರಗಳು, ಇವ್ರ ಅಪ್ಪನ ಮನೆದು ದುಡ್ದಿರೋದು ನಾವು. ಅವನು ಕಾಸು ಕೊಟ್ಟಿದ್ದಾನೆ? ಇನ್ಕಮ್ ಟ್ಯಾಕ್ಸು ಇದನ್ನೆಲ್ಲ ಕಾಸು ಕೊಡೋರು ರಾಜಕಾರಣಿಗಳಲ್ಲಿ ತೋರಿಸಿರೋದು. ಯಾವ್ಯಾವ ರಾಜಕಾರಣಿ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ ನಾನು ನೋಡೇ ಬಿಡ್ತೀನಿ. ಯಾವನು ಕಟ್ಟಿದ್ದಾನೆ, ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ, ಯಾವ್ಯಾವ ರಾಜಕಾರಣಿ ಕಟ್ಟಿದ್ದಾನೆ? ಟ್ಯಾಕ್ಸ್ ಕಟ್ಟೋರು ನಾವು. ಅವ್ನು 4,700 ಕೋಟಿ ಕೊಡಬೇಕಂತೆ ಅವನಿಗೆ. ಲೆಕ್ಕ ಹಾಕೊಳ್ಳಿ ಹೆಂಗಿದೆ. ಇವನು ಈಗ ಬುರುಡೆ ಬಿಡ್ತಾನೆ, ಇದು ಟಿಕೆಟ್ ದುಡ್ಡು ಕೊಡ್ತೀವಿ. ನಿಮ್ಮ ತಾತ ಕೊಡ್ತಾನ? ನಾನು ಕಾರಲ್ಲಿ ಬಂದಿದ್ದಕ್ಕೆ ಅಥವಾ ಬಸ್ಸಲ್ಲಿ ಬಂದಿದ್ದಕ್ಕೆ, ಏರ್ಪೋರ್ಟ್ಗೆ ವಾಪಸ್ ಮನೆಗೆ ಹೋಗಿದ್ದಕ್ಕೆ, ಅಲ್ಲಿ ಮೂರು ಸರಿ ಆಚೆ ಹೋಗ್ಬಿಟ್ಟಾಗ 30 ರೂಪಾಯಿ ಊಟನ 500 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಿದ್ದಕ್ಕೆ ನಿಮ್ಮ ತಾತ ಕೊಡ್ತಾನ? ಎಲ್ಲ ಅವನೇ ಕೊಡಬೇಕು. ಈಗ ಜನ ಇದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು. ಕೋರ್ಟ್ಗಳು ಅದಕ್ಕೆ ಹಂಗೆ ತಗೋಬೇಕು ಅದನ್ನು. ನಾವು ದೊಡ್ಡ ಜನ ಹೋದಾಗ ಪ್ಲೀಸ್ ಕಮ್ ಸರ್ ಅಂತ ಕರ್ಕೊಂಡೋಗಲ್ಲಿ ಕೂರಿಸ್ಬಿಟ್ಟು ಒಂದು ಕಾಫಿ ಕೊಟ್ಬಿಟ್ಟು 2 ಕೆಟ್ಟೋಗಿರೋ ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಕಳಿಸ್ತಾರೆ. ಅದಕ್ಕೆ ಅನ್ಕೊಂಡು ಬರ್ತೀವಿ ನಮ್ಮವು. ಇನ್ನೇನು ಮಾಡ್ತೀರಿ? ಅದಕ್ಕೆ ಹಿಂಗೆ ಆಗ್ತಿರೋದು. ಎಂಟ್ರೆನ್ಸ್ಗೆ ಹೋದ ತಕ್ಷಣ ಯಾರೋ ಹುಡುಗನ ಬರ್ತಾನೆ, ಪ್ಲೀಸ್ ಕಮ್ ಸರ್, ಆತಿಥ್ಯಕ್ಕೆ ಫಿದಾ. ಅದಕ್ಕೆ ಹಿಂಗೆ ಆಗ್ತಿರೋದು. ನೀವು ಆರ್ಡಿನರಿ ಜನ ಬಡ್ಕೊಂಡು ಸಾಯಿರಿ ಹೋಗಿ ಚರಂಡಿಲಿ ಬಿದ್ಕೊಂಡು, ನಮಗೇನಾಗಬೇಕು? ಎಸ್.